ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಆರ್ಭಟಕ್ಕೆ ಕೋಲಾಹಲ ಉಂಟಾಗಿದೆ. ಕೆಆರ್ಪುರಂ ಹೊರಮಾವು ಬಳಿ ಅಪಾರ್ಟ್ಮೆಂಟೇ ಜಲಾವೃತವಾಗಿದೆ. ಮಳೆಯಿಂದ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಇನ್ನು ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ, ಕಾರುಗಳು ಕೂಡ ಜಲಾವೃತವಾಗಿದೆ. ಈ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟಕ್ಕೆ ಉಂಟಾಗಿರುವಂತೆ ಮಳೆಯ ಆರ್ಭಟಕ್ಕೆ ಕೋಲಾಹಲ ಉಂಟಾಗಿದೆ. ಬೆಂಗಳೂರಿನಲ್ಲಿ ಕೆಆರ್ಪುರಂ ಹೊರಮಾವು ಬಳಿ ಅಪಾರ್ಟ್ಮೆಂಟೇ ಜಲಾವೃತವಾಗಿದೆ. ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ, ಕಾರುಗಳು ಅಲ್ಲಿ ಅಪಾರ್ಟ್ಮೆಂಟ್ ಎದುರುಗಡೆ ನಿಂತಿದ್ದಂತಹ ಕಾರ್ಗಳೇ ಜಲಾವೃತವಾಗಿರುವಂಥದ್ದು. ಈ ರೀತಿಯಾದಂತಹ ಸಮಸ್ಯೆ ಉಂಟಾಗಿರುವಂಥದ್ದು ಬೆಂಗಳೂರಿನಲ್ಲಿ. ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್, ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಒಳಗೇನೆ ನೀರು ನುಗ್ಗಿದೆ. ನಾವು ನೋಡ್ತಾ ಇದೀವಿ ಅಲ್ಲಿದ್ದಂತಹ ಕಾರುಗಳು ಸಂಪೂರ್ಣ ಮುಳುಗಿ ಹೋಗಿರುವಂತಹ ಸ್ಥಿತಿಯಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ಬೆಂಗಳೂರಿನ ಕೆಆರ್ಪುರಂನಲ್ಲಿ ನಡೆದಿರುವಂತ ದೃಶ್ಯಗಳನ್ನ ನಾವು ನೋಡ್ತಾ ಇರುವಂತದ್ದು. ವಾಹನಗಳೆಲ್ಲವೂ ಕೂಡ ಅದು ರಸ್ತೆಯೋ ಅಥವಾ ಸಮುದ್ರವೋ ಅನ್ನೋ ರೀತಿಯಲ್ಲಿ ಕಾಣಿಸುವಂತೆ ಮುಳುಗಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಅಪಾರ್ಟ್ಮೆಂಟ್ ಎದುರುಗಡೆ ನಿಲ್ಲಿಸಿದ್ದಂತಹ ಕಾರುಗಳು ಕೂಡ ಸಂಪೂರ್ಣ ಮುಳುಗಿ ಹೋಗಿರುವಂತದ್ದು. ಅಪಾರ್ಟ್ಮೆಂಟ್ ಒಳಗೇನೆ ನೀರು ನುಗ್ಗಿದೆ. ಈ ಕಡೆ ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಪರದಾಡ್ಕೊಂಡು ತಮ್ಮ ತಮ್ಮ ಏನು ವಾಸ ಸ್ಥಳಗಳಿಗೆ ಹೋಗುವಂತಹ ಪರಿಸ್ಥಿತಿ. ಬಸ್ಗಳು, ಕಾರುಗಳು, ಬೈಕ್ಗಳು ಪರದಾಡ್ತಾ ಇರುವಂಥದ್ದು.